ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಸ್ಥಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾ ಇವತ್ತು ಅರ್ಧ ಲೀಟ್ರ್ ಹಾಲಿನಿಂದ ಕಸ್ಟರ್ಡ್ ಪೌಡ್ರ್ ಉಪಯೋಗಿಸ್ಕೊಂಡು ಮನೆಯಲ್ಲೇ ಐಸ್ ಕ್ರೀಮ್ ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡಕತ್ತೇನೆ ರೀ. ಮತ್ತು ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಹೊರಗಿಂದ ಬಂದ ತಕ್ಷಣ ಏನಾದರೂ ತಂಪು ತಿನ್ಬೇಕು ಅನ್ನಿಸ್ತೈತಿ. ಆವಾಗ ಹೊರಗಿಂದ ಕೆಮಿಕಲ್ ಹಾಕಿ ಮಾಡಿದ್ದ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿಕೊಂಡು ಮನೆಯಾಗನ ಐಸ್ ಕ್ರೀಮ್ ಮಾಡಿ ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು. ಸೂಪರ್ ಆಗಿರ್ತೈತಿ, ಟ್ರೈ ಮಾಡಿ ನೋಡಿರಿ. ಮತ್ತು ನಾ ಇವಾಗ ಏನು ಮಾಡೀನಿ ರೀ, ಅರ್ಧ ಲೀಟ್ರ್ ಹಾಲು ತೊಗೊಂಡು ಕಾಸಕ್ಕೆ ಇಟ್ಕೊಂಡೀನಿ ನೋಡಿರಿ. ಇದು ಕಾಯಕತ್ತೈತಿ. ಈಗ ಇದನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಕಾಸ್ಕೋಬೇಕ್ರಿ. ಮತ್ತು ಈ ಥರ ಇದಕ್ಕೆ ಆದಮೇಲೆ ಇದು 2 ಸ್ಪೂನ ಕಸ್ಟರ್ಡ್ ಪೌಡ್ರ್ ತೊಗೊಂಡ್ರಿ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ರಿ. ಸ್ವಲ್ಪ ಹಾಲು ಹಾಕ್ಕೊಂಡು ಗಂಟು ಆಗಲ್ದಂಗೆ ಇದನ್ನು ಕಲಿಸ್ಕೋಬೇಕ್ರಿ. ಈ ಥರ ಗಂಟು ಇರ್ಲಾರ್ದಂಗೆ ಕಲಿಸ್ಕೋದ್ರಿ. ಆಮೇಲೆ ನೋಡ್ರಿ, ಇಲ್ಲೇ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡ್ರಿ. ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಸಾಕ್ರಿ. ಒಂದು 2 ಸ್ಪೂನ ಸಕ್ಕರೆ ತೊಗೊಂಡ್ರಿ. ಮತ್ತು ನೋಡಿರಿ, ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಸಣ್ಣಂಗೆ ಕಟ್ ಮಾಡ್ಕೊಂಡ್ರಿ. ಇದು ತಿಂದಾಗೆಲ್ಲ ಐಸ್ ಕ್ರೀಮ ಬಾಯಿಗೆ ಹತ್ತಿರ ಸಾಕ್ರಿ. ಇದು ಏಲಕ್ಕಿ ಪೌಡ್ರ್ ಐತ್ರಿ. ಇದು ಫ್ಲೇವರ್ಗೋಸ್ಕರ ತೊಗೊಂಡ್ರಿ. ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದ್ರಿ. ಇದನ್ನು ಈಗ 10 ರಿಂದ 15 ನಿಮಿಷ ಕುದಿಸ್ಕೊಂಡ್ರಿ. ಈಗ ಇಷ್ಟು ಕುದಿಸ್ಕೊಂಡ್ರೆ ಸಾಕ್ರಿ. ಇದಕ್ಕೀಗ ನಾವು ರೀ ಕಲಸಿಟ್ಕೊಂಡಿದ್ದ ಕಸ್ಟರ್ಡ್ ಮಿಕ್ಸನ್ನು ಹಾಕ್ಕೊಂಡ್ರಿ. ಹಾಕಿದ ತಕ್ಷಣ ಇದನ್ನು ಗಂಟು ಆಗಲ್ದಂಗೆ ಕೈ ಆಡಿಸ್ಕೋಬೇಕ್ರಿ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿ ತಣ್ಣಗಾಗೈತಿ. ಇವಾಗ ಇದಕ್ಕೆ ನಾವು ಸಣ್ಣ ಮಾಡಿ ಇಟ್ಕೊಂಡಿದ್ದು ಗೋಡಂಬಿ ಮತ್ತು ಬಾದಾಮಿ ಪೌಡ್ರ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು, ಮತ್ತು ಕ್ರೀಮ್ ಒಂದು 2 ಸ್ಪೂನು, ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಇದ್ದಿದ್ದು ಬಾಕ್ಸಿಗೆ ಹಾಕೋಣ. ಈಗ ಇದು ರೆಡಿ ಆಗೈತ್ರಿ. ಇದನ್ನು ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಕ್ಯಾಪ್ ಮುಚ್ಚಿ 4 ರಿಂದ 5 ತಾಸು ಫ್ರಿಜ್ದಾಗ ಇಡೋಣ್ರಿ. ಇದನ್ನು ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಮಾಡಿದ್ವಲ್ಲ ಐಸ್ ಕ್ರೀಮ್, ಈಗ 6 ಗಂಟೆ ಆದಮೇಲೆ ಅದು ಹೆಂಗಾಗೈತಿ ಅಂತ ನೋಡೋಣ್ರಿ. ನೀವು ನೋಡ್ಬೋದು ಇಲ್ಲೇ ಎಷ್ಟು ಕ್ರೀಮಿಯಾಗಿ ಬಂದೈತೆ ಅಂತ. ನೋಡ್ರಿ, ಇಲ್ಲೇ ಭಾರಿ ಸೂಪರಾಗಿ ಬಂದೈತಿ. ಪ್ಲೀಸ್ ಮನೇಲಿ ಎಲ್ಲರೂ ಟ್ರೈ ಮಾಡಿರಿ. ಹಂಗೆ ನಮ್ಮ ಆಸ್ಥಾ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡಿರಿ.